ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ 7ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತಷ್ಟು ತಾರಕಕ್ಕೇರಿದೆ ಇಸ್ರೇಲ್ ಹಾಗೂ ಇರಾನ್ನ ಯುದ್ಧ. ಇಸ್ರೇಲ್ ಮೇಲೆ ಇರಾನ್ ಏಕಕಾಲಕ್ಕೆ 25 ಕ್ಷಿಪಣಿಗಳ ದಾಳಿ ನಡೆಸಿದೆ. 7 ದಿನಗಳ ಹಿಂದೆ ಇಸ್ರೇಲ್ ಇರಾನ್ ಮೇಲೆ ಮೊದಲನೇದಾಗಿ ದಾಳಿಯನ್ನು ಶುರು ಮಾಡಿತ್ತು. ಅಲ್ಲಿಂದ ಶುರುವಾದಂತಹ ದಾಳಿ ಪ್ರತಿದಾಳಿಗಳು ಮುಂದುವರೆದಿವೆ. ನಾಗರಿಕರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ಕ್ಷಿಪಣಿಗಳ ದಾಳಿ ಮುಂದುವರೆದಿದೆ. ಇಸ್ರೇಲ್ ಮೇಲೆ ಇರಾನ್ ನಡೆಸಿದಂತ ಅತಿ ದೊಡ್ಡ ಅಟ್ಯಾಕ್ ಇದು. ಇರಾನ್ನ ಭಾರೀ ದಾಳಿಗೆ ಟೆಲ್ ಅವೀವ್ ನಗರ ನಡುಗಿ ಹೋಗಿದೆ. ದಾಳಿ ಆಗ್ತಾ ಇರೋದ್ರಿಂದ ಟೆಲ್ ಅವೀವ್ ನಗರವನ್ನ ತೊರೆದು ಜನರು ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಇರಾನ್ನಿಂದ ಇಸ್ರೇಲ್ ಮೇಲೆ ಡೆಡ್ಲಿ ಮಿಸೈಲ್ ಅಟ್ಯಾಕ್ ಆಗಿದೆ. ಇರಾನ್ ದಾಳಿಗೆ 3 ಇಸ್ರೇಲ್ನ ನಾಗರಿಕರು ಸಾವನ್ನಪ್ತಾ ಇದ್ದಾರೆ. ನೋಡಿ, 7 ದಿನಗಳಿಂದ ನಡೀತಾ ಇರುವಂತಹ ಈ ದಾಳಿ ಪ್ರತಿದಾಳಿಯಲ್ಲಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ. ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಗಂಟು ಮೂಟೆ ಕಟ್ಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಟರ್ಕಿ ಕಡೆ ಕೂಡ ಇಲ್ಲಿನ ಜನರು ವಲಸೆ ಹೋಗ್ತಾ ಇರೋದನ್ನ ನೀವು ಗಮನಿಸಬಹುದು. ಆದರೆ ದಾಳಿ ಪ್ರತಿದಾಳಿಗಳು ಮಾತ್ರ ಮತ್ತಷ್ಟು ತಾರಕಕ್ಕೇರ್ತಾನೆ ಇದೆ. ಸದ್ಯ ಇಸ್ರೇಲ್ನ ಮೇಲೆ ಆಗಿರುವಂತಹ ಅಟ್ಯಾಕ್ ಏನಿದೆ ನಡುಗಿಸ್ಬಿಟ್ಟಿದೆ ಟೆಲ್ ಅವೀವ್ ನಗರವನ್ನ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ಕ್ಷಿಪಣಿ ದಾಳಿಗಳಾಗಿರೋದು. ಇಸ್ರೇಲ್ ಜೊತೆಗೆ ಅಮೆರಿಕ ನಿಲ್ಲುತ್ತೆ ಅನ್ನುವಂಥ ಮಾತುಕತೆಗಳು ಕೂಡ ಕೇಳಿಬರ್ತಾ ಇವೆ. ಹಾಗಾಗಿ ಇಸ್ರೇಲ್ ಇರಾನ್ ನಡುವೆ ನಡೀತಾ ಇರುವಂತಹ ಈ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ವಿಶ್ವದಾದ್ಯಂತ ಚರ್ಚೆಗಳಾಗ್ತಾ ಇದೆ. ಮಾನವೀಯ ಮೌಲ್ಯಗಳನ್ನ ಬದಿಗೊತ್ತಿ ಯಾವುದೇ ಒತ್ತನ್ನ ಕೊಡದೆ ನಡೀತಾ ಇರುವಂತಹ ಯುದ್ಧ ಇದು. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಬ್ರೇಕ್ ಮಾಡಿ ಯುದ್ಧಗಳನ್ನ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಏನೂ ತಪ್ಪೇ ಮಾಡದಂತ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಅಲ್ಲಿನ ಸರ್ಕಾರಗಳು ತೆಗೆದುಕೊಳ್ಳುವಂತ ನಿಲುವುಗಳಿಂದಾಗಿ ಮುಗ್ಧ ಜೀವಗಳು ಪಾಪ ಬಲಿಯಾಗ್ತಾ ಇವೆ. ಚಿಕ್ಕ ಪುಟ್ಟ ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ವೃದ್ಧರಿರ್ಬೋದು ಸಾವನ್ನಪ್ತಾ ಇದ್ದಾರೆ. ಅನೇಕ ವಿಮಾನಗಳು ಈಗಾಗಲೇ ಇದರಿಂದಾಗಿ ಒಡಿಸ್ಸಾಗಿವೆ. ಕ್ಷಿಪಣಿಗಳು ಧ್ವಂಸ ಆಗಿದ್ದಾವೆ. ಹಾಸ್ಪಿಟಲ್ ಮೇಲೆ ನಡೆದಿರುವಂಥ ಅಟ್ಯಾಕ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಟೆಲ್ ಅವೀವ್ ನಗರ ಅಕ್ಷರಶಃ ಈಗ ತತ್ತರಿಸಿ ಹೋಗಿದೆ.